ಮೈಸೂರಿನಲ್ಲಿ ಲೋಕಾರ್ಪಣೆಗೆ ಸಜ್ಜಾಗಿದೆ ವಿವೇಕ ಸ್ಮಾರಕ. ಆಗಸ್ಟ್ 1ನೇ ತಾರೀಕು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವಂತಹ ವಿವೇಕ ಸ್ಮಾರಕ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. 1892ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರು ವಾಸ್ತವ್ಯ ಹೂಡಿದ್ದು ಶಿಕಾಗೋದಲ್ಲಿ ಭಾಗಿಯಾಗೋದಕ್ಕೆ ಇಲ್ಲೇ ಮೊದಲ ಬಾರಿಗೆ ನಿರ್ಧಾರವನ್ನು ತಗೊಂಡಿದ್ರು. ಆ ನೆನಪಿಗಾಗಿ ಅದೇ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣವನ್ನು ಮಾಡಲಾಗಿದೆ. ಮ್ಯೂಸಿಯಂ, ಸಣ್ಣ ಅವಧಿಯ ಕೋರ್ಸ್ಗಳಿಗೆ ತರಗತಿ ಕೊಠಡಿಯ ವ್ಯವಸ್ಥೆಗಳು ಕೂಡ ಸಿದ್ಧ ಆಗಿದೆ. ಆಗಸ್ಟ್ 1ನೇ ತಾರೀಕು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ವಿವೇಕ ಸ್ಮಾರಕದ ಉದ್ಘಾಟನೆಯನ್ನ ಪ್ರಧಾನಿಗಳು ನೆರವೇರಿಸಲಿದ್ದಾರೆ. 1892ರಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟಿದ್ದಂಥ ಸ್ವಾಮಿ ವಿವೇಕಾನಂದ ಅವರು ತಂಗಿದ್ದಂಥ ಸ್ಥಳ ಇವತ್ತು ವಿವೇಕ ಸ್ಮಾರಕವಾಗಿ ರೂಪುಗೊಂಡಿದೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಭವ್ಯವಾದಂತಹ ವಿವೇಕ ಸ್ಮಾರಕ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಭವ್ಯವಾದಂತಹ ವಿವೇಕ ಸ್ಮಾರಕವನ್ನು ಇದೇ ಆಗಸ್ಟ್ 1ರಂದು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಉದ್ಘಾಟನೆಗೆ ಆಗಲೇ ಸರ್ವಸನ್ನದ್ಧವಾಗಿರ್ತಕ್ಕಂತಹ ಭವ್ಯವಾದಂತಹ ಸುಮಾರು 4 ಅಂತಸ್ತಿನ ವಿವೇಕ ಸ್ಮಾರಕ ಕಟ್ಟಡವನ್ನು ನೀವು ಇಲ್ಲಿ ಗಮನಿಸಬಹುದು. 3 ಭಾಗಗಳಲ್ಲಿ ಈ ಒಂದು ವಿವೇಕ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಬಹಳ ಮುಖ್ಯವಾಗಿ 1893ರಲ್ಲಿ ಚಿಕಾಗೋದಲ್ಲಿ ನಡೆದಂಥ ವಿಶ್ವ ಧರ್ಮ ಸಂಸತ್ ಏನಿತ್ತು, ಆ ಒಂದು ಸಂಸತ್ಗೆ ಭಾಗವಹಿಸಲು ಸ್ವಾಮಿ ವಿವೇಕಾನಂದ ಅವರು ಈ ಒಂದು ಸ್ಥಳದಲ್ಲೇ ಕೂಡ ಮೊದಲ ಬಾರಿಗೆ ಮನಸ್ಸನ್ನು ಮಾಡಿದ್ರು ಅಂತ ಇರುವಂಥದ್ದು. ಹಾಗಾಗಿ ಮೈಸೂರಿಗೆ 1892ರಲ್ಲಿ ಬಂದಂಥ ಸಂದರ್ಭದಲ್ಲಿ, ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಉಳ್ಕೊಂಡಿದ್ದಂಥ ಈ ಒಂದು ಸ್ಥಳ ಏನಿದೆ ಅದನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಮೈಸೂರಿನ ರಾಮಕೃಷ್ಣ ಆಶ್ರಮ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ಫಲವಾಗಿ ಈಗ ಒಂದು ಭವ್ಯವಾದಂಥ ಕಟ್ಟಡವನ್ನು ಕಟ್ಟಲಾಗಿದೆ. ಬಹಳ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಅಂದರೆ ಯುವಕರಿಗೆ ಸ್ವಾಮಿ ವಿವೇಕಾನಂದರ ಪ್ರೇರಣೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. 3 ಭಾಗಗಳಾಗಿ ಈ ಒಂದು ಸ್ಮಾರಕವನ್ನು ನಾವು ನೋಡ್ಬೋದು. ಮೊದಲಿಗೆ 2 ಕಟ್ಟಡಗಳೇನಿದೆ, ಕಟ್ಟಡಗಳಲ್ಲಿ ಒಂದು 65 ಜನರು ಕುಳಿತು ನೋಡುವಂತಹ ಆಂಪಿ ಥಿಯೇಟರನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಸೆಮಿನಾರ್ಗಳ ಸಭಾಂಗಣಗಳು ಇರ್ತಕ್ಕಂಥದ್ದು. ಸ್ಮಾರಕ ಏನಿದೆ, ಸ್ಮಾರಕ ಈಗಾಗಲೇ ಕಡೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಇದು ಯುವಜನ ಕೇಂದ್ರಿತ ಸಾಂಸ್ಕೃತಿಕ ಸಂಸ್ಥೆಯಾಗಿ ರೂಪುಗೊಂಡಿರ್ತಕ್ಕಂಥದ್ದು. ಇಲ್ಲೂ ಕೂಡ ನೀವು ಇಲ್ಲಿ ಗಮನಿಸ್ಬೋದು, ಏನೋ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಕೂಡ ಈಗಾಗಲೇ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇಲ್ಲಿಗೆ ಬರ್ತಕ್ಕಂಥ ಯುವಕರೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ಅವರ ವಿಚಾರಧಾರೆಗಳನ್ನು ತಮಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಈ ಒಂದು ಸ್ಮಾರಕದ ಉದ್ದೇಶ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಹಲವು ಸಣ್ಣ ಸಣ್ಣ ಅವಧಿಯ ಕೋರ್ಸ್ಗಳು ಕೂಡ ಇರ್ತವೆ. ಇಲ್ಲಿ ಮ್ಯೂಸಿಯಂ ಕೂಡ ಇರುತ್ತೆ. ಅದೇ ರೀತಿಯಾಗಿ ಪಕ್ಕದ ಕೊಠಡಿಯನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಪಕ್ಕದ ಕೊಠಡಿಯಲ್ಲೂ ಕೂಡ ವಿವೇಕಾನಂದ ಅವರು ತಂಗಿದ್ದಂಥ ಒಂದು ಸ್ಥಳ ಏನಿತ್ತು, ಆ ಒಂದು ಸ್ಥಳದಲ್ಲೂ ಕೂಡ ಅವರ ನೆನಪಿನಾರ್ಥಕವಾಗಿ ಸಾಕಷ್ಟು ಫೋಟೋಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಆ ಕಾಲದಲ್ಲಿ ಇದ್ದಂತಹ ಫೋಟೋಗಳೇನಿದೆಯೋ ಅವೆಲ್ಲವನ್ನು ಕೂಡ ಪ್ರದರ್ಶನಕ್ಕೆ ಇಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇಲ್ಲಿ ಬೋಧನೆಗಳ ಪ್ರದರ್ಶನದ ಜೊತೆಗೆ ಏನೋ ಮ್ಯೂಸಿಯಮನ್ನು ಕೂಡ ವಿವೇಕಾನಂದ ಅವರ ಪರಿಚಯವನ್ನು ಮಾಡುವಂಥ ಮ್ಯೂಸಿಯಂ ಏನಿದೆ, ಆ ಮ್ಯೂಸಿಯಮನ್ನು ಕೂಡ ಈ ಒಂದು ಸ್ಮಾರಕದಲ್ಲಿ ಅಳವಡಿಸಿದ್ದಾರೆ. ಒಟ್ಟಾರೆಯಾಗಿ ಯುವಕರಿಗೆ ವಿವೇಕಾನಂದ ಅವರ ವಿಚಾರಧಾರೆಯನ್ನು ಸಂಪೂರ್ಣವಾಗಿ ತಿಳಿಸುವಂತಹ ಒಂದು ಸಮಗ್ರವಾದಂತಹ ಒಂದು ಧ್ಯಾನ ಕೇಂದ್ರವನ್ನು ಈಗ ಸಂಪೂರ್ಣವಾಗಿ ಮಾಡಲಾಗಿದ್ದಾರೆ. ಅದರ ಹೆಸರೇ ಕೂಡ ಈಗ ಏನೋ ವಿವೇಕ ಸ್ಮಾರಕ ಆಗಿರ್ತಕ್ಕಂಥದ್ದು. ಈ ಒಂದು ಸ್ಮಾರಕವನ್ನು ಆಗಸ್ಟ್ 1ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.